ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದಲ್ಲಿ ಕುಡಿಯುವ ನೀರು ಹಾಗೂ ವಿದ್ಯುತ್ ಸಮಸ್ಯೆಗಳನ್ನು ತಪ್ಪಿಸಲು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಶಾಸಕ ಡಾಕ್ಟರ್ ಶ್ರೀನಿವಾಸ್ ಎನ್ಟಿ ಸೂಚನೆ ನೀಡಿದ್ದಾರೆ. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಜೆಸ್ಕಾಂ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆ ಹಾಗೂ ಕುಡಿಯುವ ನೀರಿನ ಸಭೆಯಲ್ಲಿ ಮಾತನಾಡಿದ ಅವರು, ಬೇಸಿಗೆ ಬಿಸಿಲಿನ ತೀವ್ರತೆಯನ್ನು ಗಮನದಲ್ಲಿಟ್ಟುಕೊಂಡು ಹಳ್ಳಿ ಪಟ್ಟಣ ಎನ್ನದೇ ಎಲ್ಲೆಡೆ ಜನರಿಗೆ ನೀರು ಮತ್ತು ವಿದ್ಯುತ್ ಸಮಸ್ಯೆ ಆಗದಂತೆ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳಬೇಕು ಎಂದು ಹೇಳಿದರು. ಇನ್ನೊಂದು ನಮ್ಮದಲ್ಲಿ ಪವರ್ ಸ್ಕೀಮ್ ನಮ್ಮದೇ ಮೇನ್ ಲೈನ್ ಹೋಗಿತ್ತು ಸರ್. ಅದು NHL ಪರ್ಮಿಷನ್ ತೊಗೊಂಡು ಅಲ್ಲಿ ವಿಲೇಜ್ ಹೋಗಿದೆ ಸರ್. ಅದು ಔಟ್ ಆಫ್ 12 ಕಿಲೋಮೀಟರ್ಲಿ 10 ಕಿಲೋಮೀಟರ್ ಅಷ್ಟು ಕ್ಲೋಸ್ ಆಗಿದೆ ಸರ್. 2 ಕಿಲೋಮೀಟರ್ ಅಷ್ಟೇ ಪೆಂಡಿಂಗ್ ಇರೋದು. ಆಮೇಲೆ ಟ್ಯಾಂಕಿ ಕನೆಕ್ಷನ್ ಮಾಡೋದಿದೆ ಸರ್. ನಮ್ಗೆ ಟೋಟಲ್ 4 ಟ್ಯಾಂಕ್ ಕಟ್ತಾ ಇದೆ ಸರ್. 4 ಟ್ಯಾಂಕಲ್ಲಿ 2 ಟ್ಯಾಂಕು ಬಾಟಮ್ ಡೂಮ್ ಲೆವೆಲ್ಗೆ ಬಂದಿದೆ ಸರ್. ಇನ್ನೂ 2 ಟ್ಯಾಂಕು ಆಮೇಲೆ ಲಿಫ್ಟಲ್ಲಿದೆ ಸರ್. ಇನ್ನೊಂದು 6 ಮಂತ್ಸ್ ಇದೆ ಸರ್ ನಮ್ಮದು. ಬಟ್ ಮೇನ್ ಅಂತಂದ್ರೆ ಸರ್ ನಮ್ಗೊಂದು ತಮ್ಗೆ ಗಮನ ಬಂದಿದೆ ಸರ್. ಪಾವಗಡಲ್ಲಿ ನಮ್ಗೊಂದು ಪರ್ಮಿಷನ್ ಸಂಬಂಧ ಮಾತ್ರ ನಮ್ಮ ಮೇಡಮ್ ಸರ್ ಮಾತಾಡಿದ್ರಲ್ಲ ಸರ್. ನಿಮ್ಮ ಒಬ್ಬರದ್ದು ಹೆಸರುಗಳು ಕೂಡ ನನಗೆ ಸರಿಯಾಗಿ ಗೊತ್ತಿರಲಿಲ್ಲ ಸ್ಟಾರ್ಟಿಂಗ್ ಅಲ್ಲಿ. ಬಟ್ ತುಂಬಾ ಅಲಿಗೇಷನ್ಸ್ ಮಾಡ್ತಾ ಇದ್ರು, ತುಂಬಾ ಅಂದ್ರೆ ತುಂಬಾ ಮಾಡ್ತಾ ಇದ್ರು. ಬಟ್ ಯಾರು ಒಬ್ಬರು ನಾವು ಚೇಂಜ್ ಮಾಡಲಿಲ್ಲ, ಅರ್ಥ ಆಯ್ತಾ? ಸೊ ನಮ್ಗೇನಾಗ್ಬೇಕು, ಕೆಲಸ ಆಗ್ಬೇಕಿತ್ತು, ಅರ್ಥ ಆಯ್ತಾ? ಮನಸ್ಥಿತಿಗಳು ಬೇರೆ ಬೇರೆ ತರ ಇರ್ತಿದ್ವು, ವೈಯಕ್ತಿಕವಾಗಿ ಏನೇನೋ ಇರ್ಬೋದು, ಇದು ಮಾಡಿ. ಬಟ್ ಈಗ ಎಲ್ಲಾ ಕಡೆನೂ ನಮ್ಗೆ ಕೆಲಸಗಳು ಆಗ್ತಾ ಇದೆ. ಬಣಿಕಲ್ಲಿಂದ ಆಗಿರ್ಬೋದು, ಹುಡುಗ ಆಗಿರ್ಬೋದು, ಎಲ್ಲ ಕಡೆ ಆಗಿರ್ಬೋದು, ಎಲ್ಲ ಕಡೆನೂ ಕೆಲಸಗಳು ಆಗ್ತಾ ಇದಾವೆ. ಯಾಕೆಂದ್ರೆ ಇದು ಏನು ಹೆಲ್ತ್ ಮತ್ತೆ ನಿಮ್ಮ ಜೆಸ್ಕಾಂ ಏನಿದೆ, ಇವು ಎಸೆನ್ಷಿಯಲ್ ಸರ್ವಿಸಸ್. ಇದಿಲ್ಲದೆ ಏನೋ ಕೆಲಸ ಆಗೋದಿಲ್ಲ. ಸೊ ತುಂಬಾ ಇಂಪಾರ್ಟೆಂಟ್ ಇದೆ. ಅದಕ್ಕೋಸ್ಕರ ಸೊ ಇದು ನಮ್ಗೆ ಬಹಳ ಮಹತ್ವ ಇಲಾಖೆ. ಅದಕ್ಕೆ ಇನ್ನು ಈಗ ಏನೇನು ನೆಕ್ಸ್ಟ್ ಈಗ ಯಾವ ಊರುಗಳಲ್ಲಿ ಏನೇನಿದಾವೆ ನೆಕ್ಸ್ಟ್ ಈ ಬಜೆಟ್ ಅಲ್ಲಿ ಅಂತಂದ್ರೆ, ಈಗ ಅದನ್ನ ಮೊನ್ನೆ ಕೊಟ್ಟೂರಲ್ಲಿ ಗಾಣೆಗಟ್ಟದ ಒಂದು ಚಾಲನೆ ಕೊಟ್ಟುವಲ್ಲ, ಅದೇ ರೀತಿ ಈಗ ನಾಳೆ ಒಂದ್ ಕಡೆ ಹೋಗ್ತೀವಿ ನಾವು. ನಾಳೆ ಈ ಕಡೆ ಗುಡೆಕೋಟೆ ಅಪ್ಪನಹಳ್ಳಿ ಲಾಸ್ಟ್ ಇಯರ್ ಬಜೆಟ್ ಅಲ್ಲಿ 1 ಕೋಟಿ ಸಮಥಿಂಗ್ ಕೆಲಸ ಮಾಡಿದೆ. ಈ ವರ್ಷದ 1 ಕೋಟಿ 19 ಲಕ್ಷದ ನಾವು ನಾವು ಆಲ್ರೆಡಿ ಆಕ್ಷನ್ ಮಾಡ್ಕೊಂಡಿದ್ದೀವಿ. ಫಿನಾನ್ಸ್ಮೆಂಟ್ ಅಜಾರ್ಡಸ್, ಆಮೇಲೆ SPDSP, ಅಡಿಷನಲ್ GC, ಆಮೇಲೆ 11 ಲಿಂಕ್ ಲೈನ್ಸ್, ಡ್ಯಾಮೇಜ್ ಕೋರ್ಸ್, ಆಮೇಲೆ ಆಕ್ಸಿಡೆಂಟ್ ಕೋರ್ಸ್ ಇರ್ತಾವಲ್ಲ, ಅವು ಶಿಫ್ಟಿಂಗ್ ವರ್ಕ್ಸ್, ಅವೆಲ್ಲ ಸೇರಿಸಿ 1 ಕೋಟಿ ನಾವು ವರ್ಕ್ಸ್ನ ನಾವು ಆಲ್ರೆಡಿ ಚಾಲನೆ ತಗೊಂಡಿದ್ದೀವಿ. ಕೆಲಸನೂ ಪ್ರೋಗ್ರೆಸ್ ಅಲ್ಲಿ ಇದೆ. ಆಮೇಲೆ ಲಿಂಕ್ ಲೈನ್ಸ್ನು ಮಾಡ್ತಾ ಇದ್ದೀವಿ. ಪಂಚಾಯತ್ ಸ್ಟೇಷನ್ ಲಿಂಕ್ ಲೈನ್ ವರ್ಕ್ ಅಂಡರ್ ಪ್ರೋಗ್ರೆಸ್ ಇದೆ ಸರ್. ನಿಮ್ಗೆ ಸ್ಟೇಷನ್ ಎಲ್ಲ ಓವರ್ಲೋಡ್ ಲೋಡ್ ಕಡಿಮೆ ಆಗುತ್ತೆ ಎಲ್ಲದನ್ನು ಒಂದು ಅಬ್ಸ್ಟ್ರಾಕ್ಟ್ ನೀಟಾಗಿ ಕೊಡಿ ಆಯ್ತಾ? ಯಾಕಂದ್ರೆ ಜನಗಳಿಗೆ ಸ್ವಲ್ಪ ಮಾಹಿತಿ ಕೊಡೋಣ, ಅರ್ಥ ಆಯ್ತಾ? ಈಗ ನೋಡಿ, ಕೆಲವು ಸೆನ್ಸಿಟಿವ್ ಇಶ್ಯೂ ನಿಮ್ಗೆ ಏನಂತಂದ್ರೆ 5 years ಅಲ್ಲಿ ತಗೊಂಡಾಗ ಎಷ್ಟು ಆಕ್ಸಿಡೆಂಟ್ಸ್ ಕಡಿಮೆ ಆಗಿದಾವೆ, ಎಷ್ಟು ಕಾಲು ಹೊಡ್ಕೊಳ್ಳೋದು, ಎಷ್ಟು ತಲೆ ಹೊಡ್ಕೊಂಡಿರೋದು, ರೋಡ್ಸ್ ಚೆನ್ನಾಗಿ ಆಗಿರೋದ್ರಿಂದ, ಚೆನ್ನಾಗಿ ಆಗ್ತಾ ಇರೋದ್ರಿಂದ, ಎಷ್ಟು ಓವರ್ ಆಲ್ ಆಗಿ ಲೈಫ್ ಜೀವನ ಸುಧಾರಣೆ ಹೆಂಗಾಗುತ್ತೆ, ಆಯ್ತಾ? ವಿದ್ಯುತ್ ಇಲಾಖೆ ಕೆಲಸ ಮಾಡೋದ್ರಿಂದ ಈಗ ರೈತರಿಗೆ ಯಾವ ರೀತಿ ಅದು ಹೇಳ್ಬಿಟ್ಟು ಕೊಡ್ತೀವಿ. ಸೊ ಹೆಂಗೆ ಇದಾಗ್ತದೆ. ಮತ್ತೆ ಎಸ್ಪೆಷಲಿ ಬರ್ತಾ 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 ಜೆಸ್ಕಾಂ ಇಲಾಖೆ ಫೋನ್ಗಳು ಬಹಳ ಕಡಿಮೆ ಆಗ್ಬಿಟ್ಟಿದ್ದಾವೆ. ಸೊ ನಿಮ್ಮ ಹೆಸರುಗಳು ಅವಾಗ ನಾವೇ ಇಲ್ಲಿ ಕರೆಸಿ ನಿಮ್ಮನ್ನ ಕೇಳಬೇಕಾಗತ್ತೆ ಅಲ್ಲ. ದಟ್ಸ್ ಎ ಗುಡ್ ಪ್ರೋಗ್ರೆಸ್, ಅಂತ ಹೇಳಿದೆ. ಬಟ್ ಜನಗಳಿಗೆ ಮರ್ತೋಗ್ತಾರೆ, ಅಂತ ಇದೆ. ಅವ್ರಿಗೆ ಅವಶ್ಯಕತೆ ಇದ್ದಾಗ ಮಾಡ್ತಾರೆ. ಬಟ್ ಅದು ನಮ್ಮ ಕೆಲಸ, ಅವ್ರ ಅವಶ್ಯಕತೆಯನ್ನ ಪೂರೈಸೋದು ಸರ್ಕಾರದ ಅರ್ಧ ಕರ್ತವ್ಯ. ಸೊ ಅದರಿಂದ ನಾವು ಎಸ್ಪೆಷಲಿ ಜೀವ ಉಳಿಸೋದಕ್ಕೆ ನಾವು ಜಾಸ್ತಿ ಕೊಡಬೇಕು. ಈಗ ಹಜಾರ್ಡಸ್ ತುಂಬಾ ಇಂಪಾರ್ಟೆಂಟ್ ತಗೊಳ್ತಾ ಇದೀವಿ. ಬಟ್ ಇನ್ನೂ ಕೆಲವು ಕಡೆ ತುಂಬಾ ಲೋ ಲೈನ್ ಇದೆ. ಮೊನ್ನೆ ಯಾವ್ದೋ ನನಗೆ ಫೋಟೋಗಳು ಕಳಿಸಿದ್ರು, ತುಂಬಾ ಕಡಿಮೆ ಇದ್ರಲ್ಲಿದ್ದಾವೆ ಅಂತ ಹೇಳ್ಬಿಟ್ಟು ಅದು ನೋಡೋಣ. ಅದಕ್ಕೆ ಒಂದ್ಸರಿ ಈಗ ನಿಮ್ಮಗಳ ಜವಾಬ್ದಾರಿ ಎಲ್ಲ ಊರುಗಳಲ್ಲಿ ನೀವೇ ಹೋಗ್ಬಿಟ್ಟು ಇನ್ನೊಂದು ರೌಂಡ್ ಎಲ್ಲ ಚೆಕ್ ಮಾಡಿಬಿಟ್ಟು ಮಾಡೋಂಥ ಕೆಲಸ ಆಗ್ಬೇಕದು. ಲಿಂಕ್ ಲೈನ್ಸ್ ಒಂದು ಸ್ವಲ್ಪ ಡೀಟೇಲ್ಸ್ ನನಗೆ ಕೊಡ್ತಾರೆ. ಮತ್ತೆ ಇದು ಆಯ್ತಾ? ಎಷ್ಟು ದಿವಸದಿಂದ ಟೂರಲ್ಲಿ ಮೇನ್ ಊರಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಕಬ್ಬಿಣದ್ದು ಬೋರ್ಗಳು ವಿತ್ TC 100 KV TC ಪಕ್ಕದಲ್ಲೇ ಮನೆ. ಅದು ಎಷ್ಟು ಡೇಂಜರ್ ಇತ್ತಂತಂದ್ರೆ ಅದು ತುಂಬಾನೇ ಕಷ್ಟ ಇತ್ತು. ಬಟ್ ಎಲ್ಲ ಶಿಫ್ಟ್ ಆಯ್ತು. ಈಗ ಹಾಕಿಬಿಟ್ಟಿದ್ದಾರೆ. ಆ ಸೋಲ್ಡ್ರಲ್ಲಿ ಆಕ್ಸಿಡೆಂಟ್ ವೆಹಿಕಲ್ ಸ್ವಲ್ಪ ನೈಟ್ ಟೈಮ್ ಕಾಣಲಿಲ್ಲ. 3 ಸಲ ಆಕ್ಸಿಡೆಂಟ್ ಆಗಿದೆ. ನಾವು ನೋಡಿದ್ರೆ ಮೊನ್ನೆ ಮಾದಾಪುರದಲ್ಲಿ ಒಂದು ಟಿಪ್ಪರ್ ಬಂದು ಹೊಡಿತು.
ಆಮೇಲೆ ನಾನು ಭಾಳ ಸಲ ನಿಂತ್ಕೊಂಡು ಮತ್ತೆ ಏಕಾಂತರ ಅಂತ ನಾನು ನೇರವಾಗಿ ಫೋನ್ ಮಾಡಿ ಸರ್ ದಯಮಾಡಿ ನಿಂತ್ಕೊಂಡು ಹಿಂಗೆ ಸ್ವಲ್ಪ ಸರಡಿ ಬಿಟ್ಟು ಆ ಕಡೆ ಹಾಕಿದ್ರೆ ಎಲ್ಲ ರಸ್ತೆಗೆ ಹಾಕಿಬಿಡ್ತಾರೆ ಸರ್, ಸಮಸ್ಯೆ ಆಗ್ತದೆ. ಆಮೇಲೆ ನಾವು ವೈಟಿಂಗ್ ಟೈಮಲ್ಲಿ ಶಿಫ್ಟಿಂಗ್ ಮತ್ತೆ ದುಡ್ಡು ಕಟ್ಟಬೇಕು, ಡಬಲ್ ಆಗ್ತದೆ. ಹಾಗಾಗಿ ಭಾಳ ಸಲ ನಾನು 10 ಲೆಟ್ರು ಅವರು ಮುಖ್ಯ ಇಂಜಿನಿಯರ್ವರೆಗೂ ಬರೆದಿದ್ದೀನಿ, ಏನು ಕ್ರಮ ಆಗ್ತಾ ಇಲ್ಲ ಸರ್. ಮತ್ತೆ ಗೊತ್ತಿಲ್ಲಂಗೆ ನನ್ನ ಬಂದೆ ಆ ಈವ್ನಿಂಗ್ ಟೆಕ್ನಿಕಲ್ ಎಕ್ಸ್ಪರ್ಟ್ ಬಂದಿದ್ದಾರೆ, ಅವರು ನಮ್ಮ ತಾಲೂಕಿನಾಗೆ. ಇದ್ರ ಬಗ್ಗೆ ಸರ್ ಈಗ ಯಾವಾಗ್ಲೂ ಗೊಂದಲ ಆಯ್ತಾ, ನಾನು ಯಾವಾಗಲೂ ಹೇಳೋದಷ್ಟೇ, ಇದು ಎಲ್ಲ ನಮ್ಮ ಕೆಲಸ ನಮ್ಮೂರು ಅಂತ ಆಯ್ತಾ, ಪ್ರೀತಿಯಿಂದ ಅಭಿಮಾನ ಮಾಡಬೇಕು. ಇಲ್ಲಿ ಈಗೋ ಕ್ಲಾಸ್ ಆಗಬಾರ್ದು, ಪ್ರತಿಷ್ಠೆ ಆಗಬಾರ್ದು ಅಂತ ಆಯ್ತಾ. ಈಗ ಅವ್ರಿಗೂ ಗೈಡೆನ್ಸ್ ಇರ್ತದೆ, ಆ ರೋಡಲ್ಲಿ ಇಷ್ಟು ದೂರದಿಂದ ಹಾಕ್ಬೇಕು, ಈಗ ಹಾಕ್ಬೇಕು ಅಂತ ಹೇಳ್ಬಿಟ್ಟು. ಈಗ ಇವ್ರಿಗೆ ಅಲ್ಲಿ ಹೊರಗಿನರು ಅಲ್ಲಿ ಮಾಡಕ್ ಹೋದಾಗ ಎಲ್ಲ ಮೆನ್ನು ಹೋಗಿರ್ತಾರೆ, ಅಲ್ಲಿ ಹೊಲ್ದರು ಇಲ್ಲ ಲೋಕಲ್ ಜನಗಳು ಮಾಡಕ್ ಬರೋದಿಲ್ಲ. ಇಲ್ಲಿ ವಿಂಡೋ ಮತ್ತೆ ಈ ಸೋಲಾರ್ಗಳು ಬಂದ್ಬಿಟ್ಟು ಜನಗಳಿಗೆ ಡಿಫ್ರೆನ್ಸೇ ಗೊತ್ತಿಲ್ಲ, ಯಾರ ಹತ್ರ ಅಡ್ಡ ಹಾಕ್ಬೇಕು, ಯಾವ ಕೆಲ್ಸಕ್ಕೆ ಅಡ್ಡ ಹಾಕ್ಬೇಕು, ಯಾವ ಕೆಲ್ಸಕ್ಕೆ ಅಡ್ಡ ಹಾಕ್ಬಾರ್ದು ಅಂತ ಎಲ್ಲರಿಗೂ ನಿಂತ್ಕೊಂಡ್ಬಿಡ್ತಾರೆ ಆಯ್ತಾ. ಅದು ಒಂದು ಸಮಸ್ಯೆ ಆಗಿದೆ. ಅಂದ್ರೆ ನನಗೆ ತಿಳಿದಿರೋದು ಕೆಲವರು, ಎಲ್ಲರ ಕೆಲವರು ಪಾಪ ಬಹಳ ಊರುಗಳಲ್ಲಿ ನಿಂತು ಕೆಲಸ ಮಾಡಿಸ್ತಾ ಇದ್ದಾರೆ ಆಯ್ತಾ ಅಂತದ್ದು. ಸೊ ಇವು ಒಂದು ಈಗ ಎಲ್ಲೋ ಒಂದ್ ಕಡೆ ಒಂದೆರಡು ಕಡೆ ಇರ್ತದೆ ಇರೋದು. ಆ ಮಾತಿದ್ರೆ ಖುಷಿಯ ಮೇಲೆ ರಸ್ತೆಗಳು ಅವ್ರು ನನಗೆ ಚೆನ್ನಾಗಿ ಗೊತ್ತಿದ್ದಾರೆ. ಮತ್ತೆ ಅವ್ರ ಕಡೆಯಿಂದ ಹೇಳಿದಾಗ ಬಂದು ಈಗ ಮುಗಿಸೋದೇ ಇಲ್ವಾ, ಹಾ ಅದೇ ಗುಡಿ ಕೊಟ್ಟಿದೆ. ಹಾ ಈಗ ಸರ್ ಅಂಥದ್ದೇನಾದ್ರು ಇದ್ದಾಗ ನೀವು ಇಮಿಡಿಯೇಟ್ ಆಗಿ ಯಾರಾದ್ರು ನಿಮ್ಮ ಸೆಕ್ಷನ್ ಆಫೀಸರ್ ಹಾ ಇದು ಮಾಡಕ್ ಹೋಗ್ಬೇಡಿ. ಈಗ ನಮಗೂ CS ಬರುತ್ತೆ, ನಿನ್ನೆ CS ಬರುತ್ತೆ, ನಮಗೆ ಡೈರೆಕ್ಟ್ ವಿಡಿಯೋ ಕಾಲ್ ಮಾಡ್ತಾರೆ ಜನ. ವಿಡಿಯೋ ಕಾಲ್ ಮಾಡಿ ಈಗ ಐದು ನೋಡಿ ಸಮಸ್ಯೆ ಆಗ್ತದೆ. ಸೊ ವಿಡಿಯೋಗಳಿಗೆ ಚಿಕ್ಕಾಗಿ ಇನ್ಶರ್ಟ್ ಮಾಡಿ ಎಲ್ಲೋ ನೀರು ಪೋಲಾಗದ್ ಬೇಡ, ಪ್ಲಾಸ್ಟಿಕ್ ಎಲ್ಲ ಮುರಿದಾಕಿರ್ತಾರೆ, ಹಿಂಗನ ಮಾಡಿ ಅದಕ್ಕೆ ಒಂದು ವಾಲ್ವೋ ಇಲ್ಲ ಅಂತಂದ್ರೆ ಕ್ಲೋಸ್ ಮಾಡೋದಕ್ಕೆ ವ್ಯವಸ್ಥೆ ಮಾಡಿಸಿ. ಮತ್ತೆ ಎಲ್ಲೂ ಒಂದು 5 ನಿಮಿಷ ನೀರು ಅನ್ನೆಸರಿ ವೇಸ್ಟ್ ಆಗ್ಬಾರ್ದು. ಮತ್ತೆ ಅವ್ರಿಗೆ ಕಂಟಿನ್ಯೂಸ್ ಮಾನಿಟರಿಂಗ್ ಮಾಡೋದಕ್ಕೆ ನೀರುಗಟ್ಟೆಗಳಿಗೆ ಒಂದಿದ್ ಮಾಡಿ. ಅವ್ರನ್ನೇನು ಅವ್ರು ಯಾವ ಮರ್ಜಿಗೆ ಯಾವ ಮೆಂಬರ್ಗಳು ಅಧ್ಯಕ್ಷರು ಇಲ್ಲ ನಾವ್ ಹೇಳ್ತೀವಿ ಅಂತೇಳಿ ಯಾರ ಮರ್ಜಿಗೆ ಒಳಗಾಗದ್ ಬೇಡ ಆಯ್ತಾ. ನಿರ್ದೇಶನ ಬೇಡ. ದೂರು ಅವ್ರು ಸ್ಪಂದಿಸಲಿಲ್ಲ ಅಂದ್ರೆ ಅದಕ್ಕೆ ಹೆಲ್ಪ್ ಮಾಡಿದ್ದೀವಿ. ತಾಲೂಕು ಪಂಚಾಯತಿಯಲ್ಲೇ ದೂರು ಸಲ್ಲಿಸ್ಬೋದವರು, ಅಲ್ಲಿಂದ ಇಲ್ಲಿಂದ ನಾವು ಆಪರೇಟ್ ಮಾಡ್ತೀವಿ, ಅಟೆಂಡ್ ಮಾಡ್ತೀವಿ. ಯಾರು ಇದನ್ನೊಬ್ಬರು ಮತ್ತೆ ನಮ್ಮ ಸ್ಟಾಫ್ ಓಕೆ. ಇಬ್ಬರು ಸ್ಟಾಫ್ ಈಗ ಅವ್ರಿಗೆ ಕಂಪ್ಲೇಂಟ್ ಬಂದ್ರೆ ಏನ್ ಮಾಡ್ತಾರೆ ಅವರು? ನಿಮ್ಗೆ ಮಾಡಿದ್ದೀವಿ ಸರ್, ಅಪ್ಡೇಟ್ ಮಾಡ್ತಾರೆ. ಅದು ಅಟೆಂಡ್ ಆಗೋವರೆಗೂ ಅದಂಗೆ ಇದು ಇರುತ್ತೆ, ಲೈವ್ ಇರುತ್ತೆ. ಆ ರೀತಿ ಅದಕ್ಕೆ ಇವ್ರನ್ನೇ ನೇಮಕ ಮಾಡಿದ್ದೀವಿ ಸರ್, ಅಟೆಂಡ್ ಮಾಡ್ತೀವಿ. ಈಗ ಯಾವತ್ತು ಮಾಡಿದ್ರಿ ಇದು? ಯಾವತ್ತು ಮಾಡಿದ್ರಿ? ನಿನ್ನೆ ಮೊನ್ನೆ ಮಾಡಿದ್ರಿ? ಓಕೆ. ನಿನ್ನೆ ಎಷ್ಟು ಫೋನ್ಸ್ ಬಂತು? ಒಂದು ಫೋನ್ ಬಂದಿತ್ತು. ಅದು ಎಲ್ಲಿಂದ? ಉಳ್ಳಾಳ್ ಪಂಚಾಯತಿ ವಲಸದ ಅದೇ ಏನಾಯ್ತು? ಅದೇ ಮಾತಾಡಿದ್ವಿ ಸರ್, JO ಸೆಕ್ಷನ್ ಆಫೀಸರ್ ಫಾಲೋ ಮಾಡ್ತೀವಿ. ಏನಾಗಿದೆ ಪ್ರತಿ ಸರಿ ಬಂದರೆ ಬ್ಯಾಟ್ರಿ ಇನ್ಕಮ್ ಕೂಡ ಅಷ್ಟೇ ಇಲ್ಲ, ವಿಡಿಯೋ ಮಾಡಿಸೋಂತ ಹೇಳೋದು. ಯಾವ ಲ್ಯಾಂಡ್ ಆಗಿದ್ದಂತ ಯಾವ ನಮ್ಗೆ ಏನಾರ ಇತ್ತು ನಾವು ಮಾಡಕ್ಕೆ ಬರೋಲ್ಲ ಅಂತ ಹೇಳ್ತಾನೆ. ಉಳ್ಳಾಳ್ ಪಂಚಾಯತ್ ಅಲ್ಲ, ಈಗ ಇವರು ಇಲ್ಲೇ ಇದ್ದಾರೆ ಸರ್, ಇವರು ಇದ್ದಾರೆ. ಮತ್ತೆ ಹ್ಯಾಂಡ್ ಓವರ್ ಆಗಿದಂತೆ ಈ ಟೆಕ್ನಿಕಲ್ ಪ್ರಾಬ್ಲಮ್ಸ್, ಅಡ್ಮಿನಿಸ್ಟ್ರೇಟಿವ್ ಪ್ರಾಬ್ಲಮ್ ಇಂದ ಸಾಮಾನ್ಯ ಜನಗಳಿಗೆ ಕುಡಿಯ ನೀರಿಗೆ ತೊಂದರೆ ಆಗೋದು ಬೇಡ. ಹೌದು ಹೌದು ಸರ್, ನಮ್ಗೆ ನಮ್ಮ ಆಫೀಸ್ಗೆ ಡೈಲಿ ಮಾಹಿತಿ ಕೊಡ್ಬೇಕು. ಎವ್ರಿ ಡೇ ಎಷ್ಟು ಕಾಲ್ಸ್ ಬರ್ತಾ ಇದೆ, ಯಾವ ಊರಿಂದ ಬರ್ತಾ ಇದೆ, ಒಂದು ಕಾಪಿ ಇಲ್ಲ ಒಂದು ವಾಟ್ಸ್ಆಪ್ ಗ್ರೂಪ್ ಮಾಡಿದ್ದೀರಲ್ಲ, ಗ್ರೂಪ್ ಅಲ್ಲಿ ಎವ್ರಿ ಡೇ ಅಪ್ಡೇಟ್ ಮಾಡ್ಬೇಕು. ಅರ್ಥ ಆಯ್ತಾ? ಆ ಗ್ರೂಪ್ ಅಲ್ಲಿ ಹೌದು ಅಪ್ಡೇಟ್ ಮಾಡ್ಬೇಕು. ಸೊ ದಟ್ ಅಲ್ಲಿ ಸಮಸ್ಯೆ ಬಗೆಹರಿತಾ ಇಲ್ವಾ ಅಂತ ಹೇಳ್ಬಿಟ್ಟು ಈಗೇನು ಮೆಸೇಜ್ ಆಗ್ತಾ ಇದೀರಿ ಅದನ್ನ ನೀವು ಕಂಟಿನ್ಯೂಸ್ ಮಾನಿಟರ್ ಮಾಡ್ಬೇಕು ಆಯ್ತಾ. ಎವ್ರಿ ಡೇ ಯಾವ ಊರಲ್ಲಿ ಇದಾಗ್ತದೆ, ಯಾವುದೇ ಕಾರಣಕ್ಕೂ ನೀರಿನ ಸಮಸ್ಯೆ ಆಯ್ತಾ ಆಗಬಾರ್ದು ಸರ್. ಮತ್ತೆ ನೆಕ್ಸ್ಟ್ ಇದ್ರ ಜೊತೆಗೆ ಈಗ ನಾವೆಲ್ಲರೂ ಸೇರಿ ನೆಕ್ಸ್ಟ್ ಎಲ್ಲ ಊರುಗಳಿಗೂ ಇವೇನಿವೆ ಹ್ಯಾಂಡ್ ಓವರ್ ಆಗೋವಿದಾವೆ ಫಿಲ್ಟರ್ಗಳು. ಈಗ DMF ಅಲ್ಲಿ ಸೇವಿಂಗ್ಸ್ ಅಲ್ಲಿ ನಾನು ಕೇಳಿದ್ದೀನಿ, ಈಗ ಈ ವಾರದಲ್ಲೇ ಕೊಡ್ತಾರೆ. ಯಾವ 53 ಹಳ್ಳಿಗಳು ಪ್ರಸನ್ನವೇ ಅದನ್ನೆಲ್ಲ ಕೊಟ್ಟಿದ್ದೀನಿ. ಈಗ ಅಲ್ಲಿ ನೀವೇನ್ ಕೊಟ್ಟಿದ್ರೆ ಅದೇ ಲಿಸ್ಟ್ ಕೊಟ್ಟಿದ್ದೀನಿ. ಈಗ ಅದು ಆರ್ಡರ್ ಆಗೋದ್ರೊಳಗೆ ಅಟ್ಲೀಸ್ಟ್ ಅಲ್ಲಿ ಕರೆಂಟ್ ಕನೆಕ್ಷನ್ ಎಷ್ಟು ದೂರ ಇದೆ, ಮತ್ತೆ ಬೋರ್ವೆಲ್ಲು ಪ್ಲಸ್ ಜಾಗ ಅಷ್ಟೊತ್ತಿಗೆ ಅದನ್ನೆಲ್ಲ ರೆಡಿ ಮಾಡ್ಬೇಕು. ಅದು ಕಾಪಿ ನಿಮ್ಗೆ ಒಂದು ಶೇರ್ ಮಾಡ್ತೀನಿ.
ಅದನ್ನ ನೋಡ್ಬಿಟ್ಟು ನೀವು ಒಂದ್ಸರಿ ನಮ್ಮ ಹುಡುಗರು ಹೋಗಿ ನೋಡ್ಕೊಂಡು ಬಂದಿದ್ದಾರೆ ಆ ಜಾಗಗಳು ಮತ್ತೆ ಅದು ಊರಿದ್ದು ಫೀಸಿಬಿಲಿಟಿ ನೀವು ಒಂದ್ಸರಿ ಎಲ್ಲ ಚೆಕ್ ಮಾಡ್ಬಿಡಿ. 53 ಅಡಿ ಕೊಟ್ಟಿದ್ದೀನಿ ನಾನು. ಇನ್ನೊಂದು ಈ ಗ್ರೂಪ್ ಅಲ್ಲಿ ಕೊಟ್ಟಂತ ಇರುವ ಮತ್ತು 5 ಗ್ರಾಮ ಪಂಚಾಯತ್ ಬಿಡಿ ಒಂದು ಸೆಕ್ಷನ್ ಇದೆ ಸರ್. ಅವ್ರದ್ದೊಂದು ಸೇರಿಸಪ್ಪ, ಅವ್ರದ್ದೊಂದು ಸೇರಿಸಿ ಎವ್ರಿಡೇ ಮಾಹಿತಿ ನನ್ಗೆ ಅಪ್ಡೇಟ್ ಆಗಬೇಕು. ಯಾವುದೇ ಕಾರಣಕ್ಕೂ ತೀರಾ ವರ್ಸ್ಟ್ ಸಿಚುವೇಶನ್ ಬಂದ್ರೆ ಟ್ಯಾಂಕರ್ ಅಲ್ಲಿ ಕಳಿಸ್ಬಿಟ್ಟು ಇದು ಮಾಡ್ಬೇಕು. ಮತ್ತೆ ಯಾವ್ದಾದ್ರು ಬಾಡಿಗೆ ಟ್ಯಾಂಕರ್ಗಳೆಲ್ಲ ತಗೊಂಡ್ರೆ ನಾದಪಿರೋರೆ ಆಯ್ತಾ, ಈಗ ಮತ್ತೆ ಅದನ್ನೆಲ್ಲ ಟ್ಯಾಂಕರ್ ಎಲ್ಲ ತೊಳಸೋದು ಮತ್ತೆ ಅದ್ರದ್ದೆಲ್ಲ ಈಗ ಮತ್ತೆ ಎಲ್ಲಾದ್ರೂ ಈಗ ಎಲ್ಲೂ ಇದು ಕಂಪ್ಲೀಟ್ ಇಲ್ವಾ ವಾಟರ್ದು ಕಂಟಾಮಿನೇಷನ್ ಅದರದ್ದು ಅದ್ರ ಜೊತೆಗೆ KBW ಆಡ್ ಮಾಡ್ರಿ. ಅಲ್ಲಿ ಕರೆಂಟ್ ಸಮಸ್ಯೆ ಅಂದ್ರೆ ಲೋಕಲ್ ಫೋನ್ ಮಾಡಿ ಆಡ್ ಮಾಡಿದ್ರೆ ವಿಡಿಯೋ ಮಾತ್ರ ರೆಸ್ಪಾನ್ಸ್ ಮಾಡಲ್ಲ. ಅವ್ರು ಸ್ವಲ್ಪ ಇದಾರೆ ಬಟ್ ಅಪ್ಡೇಟ್ ಮಾಡಲ್ಲ. ಆದಷ್ಟು ಫೋನ್ಗಳು ಮಾಡಲಿಲ್ಲ, ಫೋನ್ ಎತ್ತಿಲ್ಲ ಅಂತಿಲ್ಲ, ವಿಡಿಯೋಗಳೆಲ್ಲ ಇರ್ತಾರೆ ಅದರಲ್ಲಿ. ಸೊ ರೆಗ್ಯುಲರ್ ಆಗಿ ಗ್ರೂಪ್ ಅಲ್ಲಿ ಆಕ್ಟಿವ್ ಆಗಿರ್ಬೇಕು, ನೋಡ್ತಾ ಇರ್ಬೇಕು. ಅವ್ರು ಅಟೆಂಡ್ ಮಾಡಿದ್ರೆ ನಾವು ಎಂಪ್ಲಾಯ್ ಮಾಡಿದ್ರೆ ಓಕೆ. ನಮ್ಮ ಹತ್ರ ದುಡ್ಡು ದಾಖಲೆ ಆಗಿದೆ. ಹಾ ಸರಿ ಸರಿ. ಗ್ರೂಪ್ ಫೋನ್ ಮಾಡಿ ಹೇಳಿದ್ರೆ ಸರ್ ಅವ್ರಿಗೆ ಯಾಕಂದ್ರೆ ಜನ ಯುವ ಸರ್ವಿಸ್ ಮಾಡ್ತಾರೆ. ಸೆಕ್ರೆಟರಿ ಅವರು ಪಿಲ್ಲರ್ ಕೆಲಸ ಮಾಡಿದಿಲ್ಲ ವಿಡಿಯೋ ಫೋನ್ ಮಾಡಿದ್ರೆ ಇವತ್ತು ಮಾಡಿ ಅಟೆಂಡ್ ಮಾಡಲ್ಲ ಸರ್. ಸ್ಪಾಟಿಗೆ ಹೋಗಲ್ಲ. ಸೆಕ್ರೆಟರಿ ಕಳಿಸ್ತೀನಿ, ನೀರು ಗಂಟೆ ಕಳಿಸ್ತೀನಿ. ಓಕೆ. ಅದೇ ವಾರ್ಡ್ಗಳಲ್ಲೇ ಈಗ ಹೇಳ್ದಂಗೆ ಎಷ್ಟೇ ಊರ್ ಬದಲು ಒಂದು ಓಣೆಗೆ ಒಂದು ಭಾಗದಲ್ಲಿ ಹಿಂಗೆ ಸಮಸ್ಯೆ ಅಂತ ಹೇಳ್ಬಿಟ್ಟು ಎಲ್ಲ ಕಡೆಯಲ್ಲೂ ಕಂಪ್ಲೇಂಟ್ ಮಾಡ್ತಾರೆ ಸರ್. ಹೌದು. ಅಟೆಂಡ್ ಮಾಡ್ತಾರೆ. ಓಕೆ. ಅವರು ನೀರು ಇಂಪಾರ್ಟೆಂಟ್. ಹೌದು. ಟೋಟಲ್ 18 ಅಪಾರ್ಟ್ಮೆಂಟ್ ವರ್ಕಿಂಗ್ ಇದೆ. ಈ 18ರಲ್ಲಿ ಸರ್ ನಾವು ಈಗ 10 ಪ್ಲಾಂಟ್ ನಾವು ಇಲಾಖೆ ಮಾಡ್ತೀವಿ ಸರ್. 50,000 ಅವ್ರಿಗೆ ಅನುದಾನ ಕೆಳಗಡೆ ಇದೆ. ಸೊ 10 ಪ್ಲಾಂಟ್ಸ್ ರೆಡಿ ಮಾಡ್ತೀವಿ. ಈಗೆಲ್ಲ 3 ಪ್ಲಾಂಟ್ಸ್ ರೆಡಿ ಮಾಡಿ ಈಗ ರೆಸ್ಪಾನ್ಸ್ ಮಾಡ್ತಾ ಇದ್ದೀವಿ. ಪಂಚಾಯತ್ ಕಾರ್ನಾಟಿ, ಕೆ ಕಾರ್ನಾಟಿ, ಗಿಡಮೂಡಿ 3 ಅಟೆಂಡ್ ಮಾಡಿ ಸರ್. ಟ್ರಯಲ್ ಆಗಿದೆ. ಅವ್ರು ಇನ್ನೊಂದು ವಾರ ನಾವು ಕಂಟಿನ್ಯೂಸ್ ನೀರನ್ನು ಹ್ಯಾಂಡ್ ಓವರ್ ತಗೊಂಡು ಹೇಳಿ ಸರ್. ಅವನ್ನ ಮಾಡಿಸಿ ಇನ್ನೊಂದು ಸಭೆನೂ ಅದು ರಿಪೇರಿ ಇನ್ನೂ ಪ್ರೋಗ್ರೆಸ್ ಇದೆ ಸರ್. ಎ ಸೈಡಿ, ಗೆದ್ದಲಘಟ್ಟ, ಸಿದ್ದಾಪುರ ರೆಡ್ಡಿ ಇವೆಲ್ಲ ಮಾಡ್ತಾ ಇದ್ವಿ. ಅದು ಅಲ್ಲೇ ಸರ್ ಕೆಲವೊಂದು ಅಪಾರ್ಟ್ಮೆಂಟ್ ಇದಾವೆ ಸರ್. ಅಲ್ಲಿ ಊರಲ್ಲಿ 2 ಇದ್ದಾವೆ. ಉದಾಹರಣೆ ದೊಡ್ಡಗಟ್ಟಿ, ಚೌಡಾಪುರ ಮತ್ತೆ ಜಿಮ್ಮನಹಳ್ಳಿ ಮಾಸ್ಕೆಟ್. ಸೊ ಇಲ್ಲಿ 2 ಪ್ಲಾಂಟ್ ಇರೋದ್ರಿಂದ ಜನ ಬಳಕೆ ಮಾಡ್ತಾರೆ ಸರ್. ಒಂದೇ ಪ್ಲಾಂಟ್ ಬಳಕೆ ಮಾಡ್ತಾರೆ, ಇನ್ನೊಂದು ಪ್ಲಾಂಟ್ ಬೇಕಾಗ್ತದೆ. ಸೊ ನಾವು ಅದನ್ನು ರಿಪೇರಿ ಮಾಡಿದ್ರು ಕೂಡ ಅದರಿಂದ ಆದಾಯನೂ ಬರೋದಿಲ್ಲ ಮತ್ತೆ ಅದು ಗುಡ್ ಕಂಡೀಷನ್ ಇರೋಲ್ಲ ಸರ್. ಸೊ ಅಂತ ಪ್ಲಾಂಟ್ಗೆ ಒಂದು 100 TFC ಮೀಟಿಂಗ್ ಮಾಡಿ ಸರ್, ಒಂದು ಪ್ರೊಸೀಡಿಂಗ್ ಹಾಕೊಂಡು ಶಿಫ್ಟ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ ಸರ್. ನೆಕ್ಸ್ಟ್ ಯಾವ್ದಾರ ಫಂಡ್ ಅಂತಂದ್ರೆ ಅದನ್ನ ಬೇರೆ ಯಾವ್ದು ನೆಸೆಸಿಟಿ ವಿಲೇಜ್ಗೆ ಅಟ್ಲೀಸ್ಟ್ ಕ್ಯಾಬಿನ್ ಮತ್ತೆ ಒಳಗಡೆ ಪ್ಲಾಂಟ್ನ ಶಿಫ್ಟ್ ಮಾಡಿದ್ರೆ ಬೇಸ್ಮೆಂಟ್ ಒಂದು ಕನ್ಸ್ಟ್ರಕ್ಷನ್ ಮಾಡ್ಕೊಳ್ಳಿಕ್ಕೆ ನಾವು ಫಂಡ್ ಅಲೋಕೇಟ್ ಮಾಡ್ಕೊಡ್ತಾರೆ. ಆ ಪ್ಲಾಂಟ್ ಶಿಫ್ಟ್ ಮಾಡ್ಬೋದು ಸರ್. ಅದನ್ನ ಹೊರತುಪಡಿಸಿ ಸರ್ ಕಾತ್ರಿಕಟ್ಟೆ ಮತ್ತೆ ಶುಲ್ಕ ಗೋಲ್ರೆಟ್ಸ್ ಇವು ಬಹಳ ಸರಿ ರಿಪೇರ್ ಮಾಡಿದ್ರು ಕೂಡ ನಮಗೆ ಜನ ಬಳಕೆ ಮಾಡ್ತಾ ಇಲ್ಲ. ಮತ್ತೆ ಅದರಿಂದ ನಾವು ಈಗ ಅಂದ್ರೆ ತಾವು ಕೂಡ 2 ಸರಿ ಕಾತ್ರಿಕಟ್ಟೆ ವಿಸಿಟ್ ಮಾಡಿದ್ರೆ ಸರ್, ಅವಾಗ 2 ಸರಿ ರಿಪೇರ್ ಮಾಡಲ್ಲ ಯಾಕೆ ರಿಪೇರ್ ಮಾಡೋದು ಕೂಡ ಪೆಂಡಿಂಗ್ ಇದೆ. ಉಳಿದ್ರೆ ಇನ್ನೊಂದು ವೀಕ್ 10 days ಅಲ್ಲಿ ನಾವು 10 ಪ್ಲಾನ್ ರೆಡಿ ಮಾಡಿ ಎಲ್ಲ ಪ್ಲಾನ್ಸ್ ವರ್ಕಿಂಗ್ ಮಾಡ್ತೀವಿ. ಇದಲ್ಲದೆ ಸರ್ ಪ್ರೆಸೆಂಟ್ ಹಾಲಿ ಪ್ರಾಬ್ಲಮೆಟಿಕ್ ವಿಲೇಜಸ್ ಮೊದಲನೇ ಸರ್ ಪಿಚಾರಟ್ಟಿ ಸರ್. ಪಿಚಾರಟ್ಟಿ ಯೂಸ್ ಮಾಡ್ತಾ ಇದ್ದೀರವು ಶಿಫ್ಟ್ ಮಾಡಿ ಬೇರೆ ಕಡೆ ಎಲ್ಲಿ ನೀಡಿದವರು ಲೋಕಕ್ಕೆ ಏನಾಯ್ತು ಸರ್? ಈಗ ಲೋಕಿಕೆರೆ ಸರ್ ಈಗ ಮೊನ್ನೆ ತಹಸೀಲ್ದಾರ್ ಮೇಡಮ್ ಕಳಿಸಿದ್ರು ಸರ್ ಮೀಟಿಂಗ್. ಅವ್ರಿಗೂ ರಿಕ್ವೆಸ್ಟ್ ಮಾಡಿ ಸರ್ ಬೇಗ ನಮಗೆ ಅದನ್ನ ಅಡ್ಜಸ್ಟ್ ಮಾಡಿಕೊಡ್ರಿ ಅಂತೇಳಿ. ಸೊ ಅದು ಅವ್ರ ಊರಲ್ಲಿ ಹೇಳ್ತಾರೆ ಅದೇ ಜಾಗದಲ್ಲೇ ಕಟ್ಬೇಕಂತ ಹೇಳ್ತಾರೆ ಸರ್. ಆಕ್ಚುಲಿ ಸ್ಕೂಲಲ್ಲಿ ಜಾಗ ಇದೆ ಮತ್ತೆ ಸ್ಕೂಲ್ ಮುಂದ್ಗಡೆ ಒಂದು ಜಾಗ. ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ನರಸಪ್ಪ ಅವರಿಗೆ ಪಿಡಿಒಗಳ ಮೇಲ್ವಿಚಾರಣೆ ಬಲಪಡಿಸುವಂತೆ ಸೂಚಿಸಿದ ಅವರು ರೈತರು ಹಾಗೂ ಸಾರ್ವಜನಿಕರಿಗೆ ನಿರಂತರ ವಿದ್ಯುತ್ ಪೂರೈಕೆ ಖಚಿತಪಡಿಸಬೇಕು ಎಂದರು. ಕೂಡ್ಲಿಗಿ ಪಟ್ಟಣದಲ್ಲಿ ನಡೆಯುತ್ತಿರುವ ಶುದ್ಧ ಕುಡಿಯುವ ನೀರಿನ ಪೈಪ್ಲೈನ್ ಕಾಮಗಾರಿಯಿಂದ ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗದಂತೆ ನೋಡಿಕೊಳ್ಳುವಂತೆ ತಿಳಿಸಿದರು. ಇನ್ನು ನೀರಿನ ಸಮಸ್ಯೆ ಎದುರಿಸುತ್ತಿರುವ ಹಳ್ಳಿಗಳಲ್ಲಿ ಖಾಸಗಿ ಬೋರ್ವೆಲ್ ಮೂಲಕ ತಾತ್ಕಾಲಿಕ ನೀರಿನ ವ್ಯವಸ್ಥೆ ಮಾಡಬೇಕು. ಪಟ್ಟಣದ ಪ್ರತಿಯೊಂದು ವಾರ್ಡ್ಗೆ ಟ್ಯಾಂಕರ್ ಮೂಲಕ ನೀರು ಸರಬರಾಜು ಮಾಡಿ ಯಾರಿಗೂ ತೊಂದರೆಯಾಗದಂತೆ ಕ್ರಮ ಕೈಗೊಳ್ಳುವಂತೆ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಸಭೆಯಲ್ಲಿ ಜೆಸ್ಕಾಂ ಅಧಿಕಾರಿಗಳು ವಿದ್ಯುತ್ ಸರಬರಾಜು ಹಾಗೂ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಮಾಹಿತಿ ನೀಡಿದರು. ಹಳ್ಳಿಗಳಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಗಳ ಸಮಸ್ಯೆಗಳು, ವಿದ್ಯುತ್ ತಂತಿ ಕಂಬ, ಟ್ರಾನ್ಸ್ಫಾರ್ಮರ್,
ನಿರ್ವಹಣೆ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಚರ್ಚೆ ನಡೆಯಿತು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ನೇತ್ರಾವತಿ, ಇಒ ನರಸಪ್ಪ, ಎಇಇ ಮಲ್ಲಿಕಾರ್ಜುನ್, ಎಇಇ ಪ್ರಸನ್ನ, ಪಿಡಬ್ಲ್ಯೂಡಿ ನಾಗನಗೌಡ, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ದಾದಾಫೀರ್, ಕೆಎಬಿ ಎಇಇ ಏಕಾಂತ್ ರೆಡ್ಡಿ, ಚೀಫ್ ಇಂಜಿನಿಯರ್ ರಾಮಸ್ವಾಮಿ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು, ಸಿಬ್ಬಂದಿ ಮತ್ತು ಪತ್ರಕರ್ತರು ಉಪಸ್ಥಿತರಿದ್ದರು. ವರದಿ ರಾಘವೇಂದ್ರ ಸಾಲುಮನೆ ಕೂಡ್ಲಿಗಿ. ಸ್ವಚ್ಛ ಸಮಾಜಕ್ಕಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.